ಶವಯಾತ್ರೆಯಲ್ಲಿ ಎಲ್ಲರಿಗಿಂತ ಮುಂದೆ ತಾವು ಇರಬೇಕೆಂಬುದನ್ನು 81ರ ವೃದ್ಧ ಡಾಕ್ಟರ್ ಗೌಡ ಮೊದಲೇ ನಿರ್ಧರಿಸಿದ್ದರಾದರೂ ಪತ್ರ ಓದಿದ ಮೇಲೆ ಅವರ ಕಣ್ಣು ವಿವರಿಸಲಾಗದ ದಿಗಿಲು ಅಸಮಾಧಾನಗಳಿಂದ ತುಂಬಿ ಹೋಗಿ ಮಣ್ಣಿಗೆ ಹೋಗುವ ವಿಚಾರದಲ್ಲಿ ತಮ್ಮ ನಿರ್ಧಾರ ಬದಲಾಯಿಸಿಕೊಂಡರು. ಒಮ್ಮೆಲೆ, ಲುಕ್ ಮೈ ಬಾಯ್, ನಾನು ಹೋಗ್ತಾ ಇದ್ದೀನಿ. ಏನಾದರೂ ಅವಶ್ಯಕತೆ ಬಿದ್ದರೆ ನಮ್ಮ DKS ಮೂರ್ತಿ ಇದ್ದಾನಲ್ಲ, ಅವನ ತೋಟದ ಮನೇಲಿ ಇರ್ತೀನಿ. ಹೇಳಿ ಕಳಿಸು. ತೋಟದ ಮನೆ ಸಂಗನಕಲ್ಲು ರೋಡ್ನಲ್ಲಿದೆ, ಗೊತ್ತಾಯ್ತಾ ಎಂದವರೇ ಮತ್ತೊಮ್ಮೆ ತಮ್ಮ ಒಳಕೋಟಿನ ಜೇಬಿನಲ್ಲಿದ್ದ ಗಡಿಯಾರ ನೋಡಿಕೊಂಡು ಧರಿಸಿದ್ದ ಚಿನ್ನದ ಫ್ರೇಮಿನ ಚಾಳೀಸಿನ ಮೇಲೆ ತಂಪು ಗಾಜಿನ ಮತ್ತೊಂದು ಚಶ್ಮಾ ಹೇರಿಸಿಕೊಂಡು ತಮ್ಮ ವಯಸ್ಸಿಗೆ ಮೀರಿದ ವೇಗದಲ್ಲಿ ಆ ಮನೆಯಿಂದ ಹೊರಬಿದ್ದರು. ತೀರಾ ಬಾಗಿಲು ದಾಟುವಾಗ ಪಕ್ಕನೆ ಹಿಂತಿರುಗಿ ಕಡೆಯ ಬಾರಿಗೆಂಬಂತೆ ನೇಮಿರಾಲ ಸುಬ್ಬಾರಾವ್ನ ಹೊದಿಕೆ ಮುಚ್ಚಿದ ಶವದತ್ತ ನೋಡಿದಾಗ, ಚೀಟ್, ಮೋಸ ಮಾಡ್ದ ಎಂಬ ಶಬ್ದಗಳು ಅವರ ಬಾಯಂಚಿಗೆ ಬಂದು ಅವುಗಳನ್ನು ಹಾಗೆ ನುಂಗಿಕೊಂಡು ನಡೆದು ಹೋದರು. ಹಾಗೆ ಡಾಕ್ಟರ್ ಚನ್ನಬಸವನಗೌಡರು ತಮ್ಮ ಪಾಂಡಿಚೇರಿ ಕುದುರೆ ಕಟ್ಟಿದ ಎತ್ತರದ ಕೋಚುಗಾಡಿಯನ್ನು 81ರ ಕಷ್ಟದಿಂದ ಹತ್ತಿ ಕೂತು ಕೋಚುಗಾಡಿಯವನಿಗೆ ಹೊರಡು ಎಂದು ಆದೇಶ ಕೊಡುತ್ತಿದ್ದ ಹೊತ್ತಿಗಾಗಲೇ ಗಂಟೆ 9 ಆಗಿದ್ದು ಆಕಾಶದಲ್ಲಿ ಸೂರ್ಯ ನಿಗಿನಿಗಿ ಎಂದು ಉರಿಯತೊಡಗಿದ್ದ. ಅವರ ಮುಖದಲ್ಲಿ ಹೊಗೆ ಆಡುತ್ತಿದ್ದುದು ಗೆಳೆಯನ ಪತ್ರ ಓದಿದರಿಂದಾದ ಅಸಮಾಧಾನವೋ ಅಥವಾ ವರ್ಷಗಟ್ಟಲೆ ರೂಢಿಗತವಾಗಿದ್ದ ತನ್ನ ದಿನಚರಿ ಏರುಪೇರಾಯಿತೆಂಬ ಅಸಮಾಧಾನವೋ ಹೇಳುವುದು ಕಷ್ಟವಿತ್ತು. ಡಾಕ್ಟರ್ ಗೌಡ 5ಕ್ಕೆ ಏಳುತ್ತಾರೆ. ತುಂಬ ರಹಸ್ಯವಾಗಿ ತಮ್ಮ ಕಿವಿನೋವಿಗೆ, ಯಕೃತ್ತಿನ ಚಾಲನೆಗೆ, ಸುಖವಾದ ಸಂಡಾಸಕ್ಕೆ, ನೆಮ್ಮದಿಯ ನಿದ್ರೆಗೆ, ಒಳ್ಳೆಯ ಹಸಿವಿಗೆ, ಚುರುಕಾದ ಬುದ್ಧಿಗೆ ಮತ್ತು ಸ್ಪಷ್ಟ ನೆನಪಿಗೆ ಸಹಾಯವಾಗಲೆಂದು ಆಯುರ್ವೇದ, ಯುನಾನಿ, ನಾಟಿ ಮತ್ತು ತಾವು ಓದಿದ ಅಲೋಪತಿ ಔಷಧಿಗಳನ್ನು ತೆಗೆದುಕೊಳ್ತಾರೆ. ಎಲ್ಲಾದರೂ ಪೊರಪಾಟಾಗಿ ಔಷಧಿಗಳು ಅದಲು ಬದಲಾಗಿ ಫಜೀತಿಯಾದೀತೆಂದು ಸದಾ ಕರ್ಪೂರದ ವಾಸನೆ ನೋಡುತ್ತಿರುತ್ತಾರೆ. ಎದ್ದರೆಂದರೆ 1 ತಾಸು ಓದುತ್ತಾರೆ. ಹೊಸದಾಗಿ ಶುರುವಾದ ಮೆಡಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಕೊಡಬೇಕಾದ ಲೆಕ್ಚರಿಗಾಗಿ ಅದು ಸಿದ್ಧತೆ. 8ರಿಂದ ಪಾಠ. ದೇವರ ಮೇಲೆ ಹೂ ತಪ್ಪಬಹುದು. ಈ ಪಾಠ ತಪ್ಪಿಸಿಲ್ಲ ಡಾಕ್ಟರ್ ಗೌಡ. ತಮ್ಮ ಮರಣದ ಹಿಂದಿನ ದಿನದ ಮುಂಜಾವಿನ ತನಕ ಈ ರೂಢಿ ಬಿಡಲಿಲ್ಲ. ಪುಸ್ತಕ ಅಂದರೆ ಜೀವ. ಬೆಂಗಳೂರು, ಮದ್ರಾಸ್ಗಳಿಂದ ಪುಸ್ತಕ ತರಿಸಿಕೊಂಡು ಕೂತರೆ ಜಗತ್ತೇ ಮರೆಯುವ ಓದುಗಾರಿಕೆ. ಅದರಲ್ಲೂ ಕಾದಂಬರಿ, ಸಂಗೀತ, ಶಾಸ್ತ್ರ, ಯಾವಾಗಾದರೂ ಒಂದಿಷ್ಟು ಕವಿತೆ, ಕನ್ನಡ ಮತ್ತು ತೆಲುಗಿನವು. ಆದರೆ ಬೆಳಗ್ಗೆ ಎಂದೂ ಓದಿದವರಲ್ಲ. ಮಧ್ಯಾಹ್ನ ಕೋಳಿ ನಿದ್ದೆಯ ನಂತರ ಮತ್ತು ರಾತ್ರಿ ನಿದ್ದೆಗೆ ಮುನ್ನ. ಕಾಲೇಜಿನ ಪಾಠಗಳಿಗೆ ಸಿದ್ಧತೆ ಆದ ಮೇಲೆ ಸೀದಾ ಸ್ನಾನದ ಮನೆಗೆ ಹೋಗಿ ಕಿಟಕಿ ತೆರೆದು ಪೂರ್ವಕ್ಕೆ ಹರಡಿಕೊಂಡ ಗುಂಟಪ್ಪನ ಹೊಲದ ಬಯಲ ಕಡೆಗೆ ಮುಖ ಮಾಡಿ ಅರಳುವ ಸೂರ್ಯನನ್ನು ನೋಡುತ್ತಾ ಸ್ವಚ್ಛ ಗಾಳಿಗೆ ಮೂಗೊಡ್ಡಿ ನಿಂತು 15 ನಿಮಿಷ ಪ್ರಾಣಾಯಾಮ ಮಾಡುವುದು ನಿತ್ಯದ ಅಭ್ಯಾಸ. ಅದಾದ ಮೇಲೆ ಸ್ನಾನ. ಕನ್ನಡಿಯ ಮುಂದೆ ನಿಂತು ನೀಟಾಗಿ ತೀಡಿ ತಿದ್ದಿ ಬಾಚಿಕೊಂಡು ಸ್ನೋ, ಮಿಸ್ಟು, ಕ್ರೀಮು ಮುಖಕ್ಕೆ ಹಚ್ಚಿಕೊಂಡು ತೆಳ್ಳಗೆ ಕ್ವೀನ್ಸ್ ಪೌಡರ್ ಲೇಪಿಸಿಕೊಂಡು ತೃಪ್ತಿಯಾದ ನಂತರವೇ ತಮ್ಮ 3 ಪೀಸಿನ ಸೂಟಿನ ಒಳಕ್ಕೆ ನುಗ್ಗುತ್ತಿದ್ದುದು. ಡಾಕ್ಟರ್ ಚನ್ನಬಸವನಗೌಡರು ಎಂದೂ ಬಣ್ಣದ ಅಂಗಿ ಹಾಕಿದವರಲ್ಲ. ಒಳಕೋಟಿಲ್ಲದೆ ಹೊರಬಿದ್ದವರಲ್ಲ. ರಸ್ತೆಯ ಬಲಕ್ಕೆ ನಡೆದವರಲ್ಲ. ಅರ್ಧರಾತ್ರಿಯಲ್ಲಿ ಎದ್ದವರಲ್ಲ. ಬರಿಗಾಲಲ್ಲಿ ನಡೆದವರಲ್ಲ. ತಮ್ಮ ಮನೆಯಲ್ಲಿ ಪೇಷಂಟ್ಗಳನ್ನು ನೋಡಿದವರಲ್ಲ. ಕಲ್ಕತ್ತಾದಿಂದ ಬಂದ ದಿನ ಹೇಗಿದ್ದರೋ 81ನೆಯ ವರ್ಷದಲ್ಲೂ ಹಾಗೇ ಇದ್ದಾರೆ. ಬೆಳಗ್ಗೆ ನಾಷ್ಟಾದೊಂದಿಗೆ ಅದೇ ಹಸಿ ಬೆಳ್ಳುಳ್ಳಿ ಮತ್ತು ಲವಂಗಗಳನ್ನು ಬೆರೆಸಿ ತಿನ್ನುವ ಅಭ್ಯಾಸ. ಹಾಗಾಗಿ ಅವರ ಹಾರ್ಟು ಚೆನ್ನಾಗಿದೆ. ಬೆಳಗ್ಗೆ ಕಾಲೇಜಿನಲ್ಲಿ ಪಾಠಗಳು ಮುಗಿದ ನಂತರವೇ ಏನಿದ್ದರೂ ಅವರ ಸಾರ್ವಜನಿಕ ಚಟುವಟಿಕೆ, ಸತ್ಸಂಗ, ನಾಟಕ, ಕಲೆ, ಸಮಾಜ ಸೇವೆಯ ಕೆಲಸಗಳಿಗೆ ಅವಕಾಶ. ಮಧ್ಯಾಹ್ನದ ಊಟ ಮನೆಯಲ್ಲೇ ಆಗಬೇಕು. ಆಮೇಲೆ ಒಂದಿಷ್ಟು ನಿದ್ರೆ. ಇಳಿ ಮಧ್ಯಾಹ್ನದಲ್ಲಿ ಒಂದು ಪುಸ್ತಕ. ಸಂಜೆ ಹೊತ್ತಿಗೆ ತಮ್ಮ ಮನೆಯ ಸಾಕಿದ ಗಿಳಿಗೆ ಪದ್ಯ ಪಾಠ. ಆಗೊಂದು ಲೋಟ ನಿಂಬೆ ಪಾನಕ ಕುಡಿದು ಹೊರಟರು ಅಂದರೆ 16 ಮನೆಗಳಿಗೆ ಹೋಗಿ ರೋಗಿಗಳ ತಪಾಸಣೆ ಆಗಬೇಕು.
ಅದೆಲ್ಲ ಓಡಾಟಕ್ಕೆ ಅವರ ಪಾಂಡಿಚೇರಿ ಕುದುರೆ ಕಟ್ಟಿದ ಕೋಚ್ ಗಾಡಿಯೇ ಆಗಬೇಕು. ಆ ಊರಲ್ಲಿದ್ದ 3 ಕೋಚ್ ಗಾಡಿಗಳಲ್ಲಿ ಡಾಕ್ಟರ್ ಗೌಡರ ಗಾಡಿಯನ್ನ ಎಷ್ಟು ದೂರದಿಂದಲಾದರೂ ಗುರುತು ಹಿಡಿಯಬಹುದು. ಅದರ ಮೇಲಿನ ಪಾಲಿಶು ಎಂದೂ ಕೂಡ ಮಾಸದು. ಅದರ ಹಿತ್ತಾಳೆ ಹಿಡಿಕೆಗಳು ಎಂದೂ ಕಪ್ಪಾಗವು. ಕೋಚು ಗಾಡಿಯವನ ಅಂಗಿ ಕೊಳಕಲ್ಲ. ತಲೆಗೆ ಟರ್ಬನ್ ಇಲ್ಲದೆ ಅವನು ಡಾಕ್ಟರ್ ಗೌಡರ ಮಾತು ಹಾಗಿರಲಿ, ಕುದುರೆಯ ಮುಂದೂ ಸುಳಿದಾಡಿಲ್ಲ. 81 ಡಾಕ್ಟರ್ ಗೌಡರು ನಿವೃತ್ತರು ಆಗಲು ಒಪ್ಪಲಿಲ್ಲವೆಂಬುದು ಎಷ್ಟು ನಿಜವೋ, ಅವರನ್ನು ಊರಿನ ಜನ ಕರೆಯುತ್ತಿದ್ದುದು ತೀರಾ ಹೋಪ್ಲೆಸ್ ಕೇಸುಗಳ ತಪಾಸಣೆಗೆ ಮಾತ್ರ ಎಂಬುದು ಕೂಡ ಅಷ್ಟೇ ನಿಜ. ಅದು ಅವರಿಗೂ ಗೊತ್ತಿತ್ತು. ಎಂಥ ಪೇಷಂಟ್ ಆದರೂ ಇವನಿಗೆ ಇದೇ ರೋಗ ಎಂಬುದನ್ನು ತುದಿಗಣ್ಣಲ್ಲೇ ನೋಡಿ ಹೇಳಬಲ್ಲ ನೈಪುಣ್ಯತೆ ಡಾಕ್ಟರ್ ಗೌಡರಿಗೆ ಇತ್ತು. ಆದರೆ ತಾವು ಕೊಡುವ ಔಷಧಿಗಳ ಮೇಲೆ ಅವರಿಗೆ ವಿಶ್ವಾಸ ಹೋಗಿಬಿಟ್ಟಿತ್ತು. ತಮ್ಮ, ಮನುಷ್ಯ ತನ್ನ ಸಾವನ್ನ ತಾನೇ ಕರೆಸ್ಕೋತಾನೆ. ನಾವು ಮಾಡಬಹುದಾಗಿದ್ದೆಲ್ಲ ಒಂದೇ, ಬರೋ ಸಾವನ್ನ ನೋವಿಲ್ದೆ ಬಂದು ಕರ್ಕೊಂಡು ಹೋಗ್ಬಿಡೋ ಹಂಗೆ ಏರ್ಪಾಟ್ ಮಾಡೋದು ಎಂಬ ಸಿದ್ಧಾಂತಕ್ಕೆ ಅವರು ಇತ್ತೀಚೆಗೆ ಬದ್ಧರಾಗಿದ್ದರು. ಇಷ್ಟಾದರೂ ಆ ಊರಿನ ಅತ್ಯಂತ ತುಟ್ಟಿಯ ಡಾಕ್ಟರು ಆತ. ಉಳಿದವರೆಲ್ಲ ಕೈಬಿಟ್ಟ ಕೇಸುಗಳ ತಾತ್ಕಾಲಿಕ ಸಂರಕ್ಷಕ. ಹೀಗಾಗಿ ಡಾಕ್ಟರ್ ಚನ್ನಬಸವನಗೌಡರ ದಿನಚರಿ ಎಷ್ಟು ಕರಾರುವಕ್ಕಾಗಿತ್ತೆಂದರೆ, ಅವರ ಹೆಂಡತಿಗೆ ಏನಾದರೂ ಅವಶ್ಯಕತೆ ಬಿದ್ದಲ್ಲಿ ಯಾವ ಹೊತ್ತಿನಲ್ಲಿ ಎಲ್ಲಿಗೆ ಹೇಳಿ ಕಳಿಸಬೇಕು ಎಂಬುದು ಚೆನ್ನಾಗಿ ಆಕೆಗೆ ಗೊತ್ತಿತ್ತು. ಮೊದಮೊದಲು ತಮ್ಮ ಯೌವನದ ದಿನಗಳಲ್ಲಿ ಡಾಕ್ಟರು ರಾಯಲ್ ಕೆಫೆಯ ಗಾರ್ಡನ್ನಿನಲ್ಲಿ ಕೂತು ತಮ್ಮ ಮಾವನವರೊಂದಿಗೆ ಚದುರಂಗವಾಡಿ ಬರುತ್ತಿದ್ದರಾದರೂ ಈ ಶತಮಾನದ ಆರಂಭವಾದ ಮೇಲೆ ಅವರು ಆ ಕಡೆ ಹೋಗೋದನ್ನು ನಿಲ್ಲಿಸಿದ್ದರು. ಈಗೆಲ್ಲ ಕಾಸ್ಮೋಪಾಲಿಟನ್ ಕ್ಲಬ್ಬಿನ ಮೂಲಕ ಚದುರಂಗದ ಸ್ಪರ್ಧೆಗಳನ್ನು ನಡೆಸುವ ಜವಾಬ್ದಾರಿ ಅವರದ್ದಾಗಿತ್ತು. ಆವಾಗಲೇ ಅಲ್ವೇ ಅವರಿಗೆ ಕಾಲು ಸತ್ತ ನೇಮಿರಾಲ ಸುಬ್ಬಾರಾವು ಪರಿಚಯವಾದದ್ದು. ಅವರೊಬ್ಬರಿಗೆ ಏನು, ಚದುರಂಗದ ಪ್ಯಾದೆಗಳನ್ನು ನಡೆಸಲು ಬಲ್ಲ ಪ್ರತಿಯೊಬ್ಬನಿಗೂ ಆತನ ಪರಿಚಯವಾಗಿತ್ತು. ಏಕೆಂದರೆ ಚದುರಂಗದಲ್ಲಿ ಆತನನ್ನು ಯಾರೂ ಸೋಲಿಸಿರಲಿಲ್ಲ, ಒಬ್ಬರ ಹೊರತು. ಅವನ ಆಟ ನೋಡಿದ ದಿನವೇ ಡಾಕ್ಟರ್ ಗೌಡರಿಗೆ ಅವನ ಮೇಲೆ ವಿಪರೀತ ಪ್ರೀತಿ ಬಂದಿತ್ತು. ಅವನು ಯಾರು ಎತ್ತ ಏನೂ ಕೇಳದೆ ಗೆಳೆತನ ಮಾಡಿಕೊಂಡು ಆ ಕಾಲಕ್ಕೆ ಅವನಿಗೊಂದು ಕ್ಯಾಮೆರಾ ಕೊಡಿಸಿ ಸ್ಟುಡಿಯೋ ಮಾಡಿಕೊಟ್ಟಿದ್ರಲ್ಲ. ಅವನಾದರೂ ಮೊದಲ ಮಗುವಿನ ಫೋಟೋ ತೆಗೆದ ದಿನದಿಂದ ಪೈಸೆಗೆ ಪೈಸೆ ಲೆಕ್ಕ ಹಾಕಿ ಸಾಲವೆಲ್ಲ ಚುಕ್ತಾ ಮಾಡಿದ್ದನಲ್ಲ. ಮನೆಗಳ ವಿಸಿಟ್ ಮುಗಿದ ತಕ್ಷಣ ಅಮಲಿಬಾಗ್ನಲ್ಲಿದ್ದ ಸುಬ್ಬಾರಾವ್ನ ಸ್ಟುಡಿಯೋದಂತಹ ಮನೆಗೆ ಡಾಕ್ಟರರ ಕೋಚು ಓಡುತ್ತಿತ್ತು. ಕಡೆಗೆ ಲಾಲಾ ಕಮಾನದ ಹತ್ತಿರವಿದ್ದ ಡ್ರಾಮಾ ಕಂಪನಿಗೆ ಸ್ಟಾರ್ ಸಿನಿಮಾ ಅಂತ ಹೆಸರಿಟ್ಟು ಅಲ್ಲಿ ಮೂಕಿ ಬಯಾಸ್ಕೋಪು ಹಾಕಿ ತೋರಿಸೋದು ಶುರು ಮಾಡೋ ತನಕ ಪ್ರತಿ ಸಂಜೆ ಅವರು ಆಟ ಆಡ್ತಾ ಇದ್ರು. ಬಯಾಸ್ಕೋಪು ಆ ಊರಿಗೆ ಬಂದ ನಂತರ ಸುಬ್ಬಾರಾವು ಪ್ರತಿ ಸಂಜೆ ಸ್ಟಾರ್ ಸಿನಿಮಾ ಮುಂದೆ ಕೂಡತೊಡಗಿದ್ದರಿಂದ ಅವರಿಬ್ಬರ ಚದುರಂಗದ ಆಟ ರಾತ್ರಿಗಳಲ್ಲಿ ಸಾಗತೊಡಗಿತ್ತು. ಅವರಿಬ್ಬರ ಮಧ್ಯೆ ಎಂಥ ಗೆಳೆತನ ಇತ್ತು ಅಂದರೆ, ಅಂತಹ ಡಾಕ್ಟರ್ ಗೌಡರಂಥ ಗೌಡರೇ ಸುಬ್ಬಾರಾವ್ನ ಜೊತೆಗೆ ಸ್ಟಾರ್ ಸಿನಿಮಾಕ್ಕೆ ಹೋಗಿ ಬಯಾಸ್ಕೋಪು ನೋಡಿ ಬರ್ತಾ ಇದ್ರು. ಡಾಕ್ಟರರ ಹೆಂಡತಿ ಮಾತ್ರ ಒಂದು ದಿನಕ್ಕೂ ಅವರೊಂದಿಗೆ ಹೋಗಿರಲಿಲ್ಲ. ಆಕೆಗೆ ಮೂಕಿ ಬಯಾಸ್ಕೋಪಿನ ಕಥೆಗಳನ್ನು ಮುಗಿಬಿದ್ದು ನೋಡಿ ಅರ್ಥ ಮಾಡಿಕೊಳ್ಳುವ ಹುಕಿ ಇರಲಿಲ್ಲವೆಂಬುದು ಒಂದು ಮಾತಾದರೆ, ಕಾಲಿಲ್ಲದ ಫೋಟೋಗ್ರಾಫರ್ ನೇಮಿರಾಲ ಸುಬ್ಬಾರಾವು ಯಾರದ್ದಾದರೂ ಗೆಳೆತನಕ್ಕೆ ಅರ್ಹನೆಂದು ಈಕೆಗೆ ಎಂದೂ ಅನ್ನಿಸಿರಲಿಲ್ಲವೆಂಬುದು ಮತ್ತೊಂದು ಸತ್ಯವಾಗಿತ್ತು. ವಾರದ ದಿನಗಳಲ್ಲಿ ಏನೇ ರಗಳೆ ಆದರೂ ತಮ್ಮ ದಿನಚರಿ ಬದಲಾಯಿಸದ ಡಾಕ್ಟರ್ ಬಸವನಗೌಡರು ಸೋಮವಾರ ಮಾತ್ರ ಪೂರ್ತಿ ಬೇರೆ. ಅಂದು ರೋಗಿಗಳಿಲ್ಲ, ಸಭೆಗಳಿಲ್ಲ, ಸಂಗೀತವಿಲ್ಲ, ಗೆಳೆಯರ ಗುಂಪುಗಳಿಲ್ಲ, ಚದುರಂಗವೂ ಇಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಶಿವಪೂಜೆ, ಊಟದ ನಂತರ ನಿದ್ದೆ, ಸಂಜೆ ಏಕಾಂತ, ರಾತ್ರಿ ಉಪವಾಸ. ಅಂತಹ ಸೋಮವಾರದ ಕಟ್ಟುನಿಟ್ಟಿನ ವ್ರತವನ್ನು ಡಾಕ್ಟರ್ ಗೌಡರು ತಮ್ಮ ಇಡೀ ಬದುಕಿನಲ್ಲಿ 2 ಸಲ ಮಾತ್ರ ಅನಿವಾರ್ಯವಾಗಿ ತಪ್ಪಿಸಿದ್ದರು. ಇದು 3ನೆಯ ಸಲವಾಗಿತ್ತು. ಸುಬ್ಬಾರಾವ್ನ ಹೆಣ ನೋಡಿ ಬಂದು ಕೋಚ್ ಗಾಡಿಯಲ್ಲಿ ಕುಳಿತವರೇ ಮನಸ್ಸಿನಲ್ಲಿ, ಆ ಪರಶಿವನಿಗೆ ಗೊತ್ತಿಲ್ಲದ್ದು ಏನಿದೆ ಎಂದು ಹೇಳಿಕೊಂಡು ಕುದುರೆ ಗಾಡಿಯವನಿಗೆ,
ಬಸವನ ಕುಂಟೆ ಕಡೆಗೆ ತಿರುಗಿಸು ಅಂದರು. ಹಾ? ತಬ್ಬಿಬ್ಬಾಗಿ ಕೇಳಿದ ಗಾಡಿಯವನು. ಹೌದು, ಬಸವನ ಕುಂಟೆ ಕಡೆಗೆ. ಪ್ರತಿನಿತ್ಯ ಗಡಿಯಾರದ ಮುಳ್ಳಿನಂತೆ ಕರಾರುವಕ್ಕಾಗಿ ಕದಲುವ ಈ ವೃದ್ಧ ವೈದ್ಯ, ಅದರಲ್ಲೂ ಪವಿತ್ರ ಸೋಮವಾರದಂದು ಉಳಿದ ಊರೆಲ್ಲ ಬಿಟ್ಟು ಆ ದರಿದ್ರ ಕೊಂಪೆಯಾದ ಬಸವನ ಕುಂಟೆಗೆ ಹೊರಟಿದ್ದನ್ನ ಕಂಡು ತಬ್ಬಿಬ್ಬಾದ ಗಾಡಿಯವನಿಗೆ, ಇವತ್ತು ನನ್ನೆಲ್ಲ ಕರಾರುಗಳು ಕದಲಿ ಹೋಗಿರುವುದು ನಿಜ ಎಂಬಂತೆ ಡಾಕ್ಟರ್ ಗೌಡ ಆಜ್ಞೆ ಮತ್ತು ಸಮಜಾಯಿಷಿಗಳು ಎರಡನ್ನೂ ನೀಡಿ ಸುಮ್ಮನೆ ಕುಳಿತರು. ಹೇಗೆ ಕುಳಿತಾರು? ಜೇಬಿನಲ್ಲಿ ಮುದುರಿ ಕುಳಿತ 11 ಪುಟಗಳ ಪತ್ರವನ್ನ ಅವರು ಕೇವಲ ಸಾಯಲು ಹೊರಟ ಹತಾಶ ಜೀವಿಯೊಬ್ಬನ ನಿರ್ಲಜ್ಜ ಮುಚ್ಚಳಿಕೆಯಂತೆ ನೋಡದೆ ಇದ್ದಿದ್ರೆ ಖಂಡಿತವಾಗಿಯೂ ತಮ್ಮ 81ನೆಯ ವಯಸ್ಸಿನ ಆ ಬೇಸಿಗೆಯ ಮಧ್ಯಾಹ್ನದಲ್ಲೂ ಅವರು ತಮ್ಮ ಬದುಕಿನ ಸಮಸ್ತ ಸಿದ್ಧಾಂತವನ್ನ ಬದಲಿಸಿಕೊಳ್ಳಬಹುದಾಗಿತ್ತು. ಆದರೆ ಡಾಕ್ಟರ್ ಗೌಡ ಸುಬ್ಬಾರಾವನ ಪತ್ರದಿಂದ ತುಂಬ ವ್ಯಗ್ರರಾಗಿದ್ದರು, ಕ್ರುದ್ಧರಾಗಿದ್ದರು. ಕೋಚು ಗಾಡಿ ಸಾಂಬಮೂರ್ತಿ ಮೈದಾನ ದಾಟಿ ಬಸವನ ಕುಂಟೆಯ ಕಡೆಗೆ ತಿರುಗುತ್ತಿದ್ದಂತೆಯೇ ಮತ್ತೊಮ್ಮೆ ಆ ಪತ್ರವನ್ನ ಬಿಚ್ಚಿ ಓದಿಕೊಂಡರು. ಹೊರಗೆ ಬಿಸಿಲು ಎಷ್ಟು ಬಲಿಯುತ್ತಿತ್ತೆಂದರೆ ನೆಲದ ನೀರೆಲ್ಲ ಕುದ್ದು ಆವಿಯಾಗಿ ಮೋಡವಾಗಿ ಸಂಜೆ ಹೊತ್ತಿಗೆ ಧೋ ಅಂತ ಸುರಿದು ಬಸವನ ಕುಂಟೆ ಎಂಬ ಕುಂಟೆಯೇ ತುಂಬಿ ತುಳುಕಿ ಪಕ್ಕದ ಪಾಪಭರಿತ ಕೊಂಪೆಯನ್ನೆಲ್ಲ ತನ್ನ ತೋಳುಗಳಲ್ಲಿ ತೀಡಿ ಬಿಸಾಕುತ್ತದೆ ಎಂಬ ಭಾವನೆ ಅವರಲ್ಲಿ ಮೂಡತೊಡಗಿತು. ಇಲ್ಲ, ಮಳೆ ಏನಿದ್ದರೂ ಸಂಜೆ ಸುಬ್ಬಾರಾವ್ನನ್ನ ಮಣ್ಣಿಗೆ ಇಟ್ಟ ನಂತರವೇ ಎಂದುಕೊಂಡರು. ಕೋಚುಗಾಡಿ ಅಸಭ್ಯ ರಸ್ತೆಯ ಮೇಲೆ ಕುಲುಕುತ್ತಾ ನಡೆದಿತ್ತು. ಆ ಊರಿನ ಇಂಚಿಂಚನ್ನು ತುಂಬ ಆಸಕ್ತಿಯಿಂದ ಪ್ರೀತಿಸಿದ ಡಾಕ್ಟರ್ ಚನ್ನಬಸವನ ಗೌಡರಿಗೆ ಅದರ ಯಾವ ಭಾಗವೂ ಹೊಸದಲ್ಲವಾದರೂ ಬಸವನ ಕುಂಟೆಯಂತಹ ಕ್ಷುದ್ರ ಸ್ಥಳಕ್ಕೆ ಅವರು ಕಾಲಿಟ್ಟು ಅದೆಷ್ಟೋ ವರ್ಷಗಳಾಗಿದ್ದವು. ಏನಿತ್ತು ಅಲ್ಲಿ? ಹಗಲಿಡೀ ಮಲಗುವ ಗುಡಿಸಲುಗಳು, ರಾತ್ರಿ ಕೊಳೆತ ಹಣ್ಣಿನ ತೊಳೆಗಳಂತೆ ನೇತಾಡುತ್ತಾ ಯಾರದ್ದೋ ಬಿರುಸಾದ ಬಯಕೆಗಳಿಗೆ ತಮ್ಮನ್ನು ತಾವು ಕರೆದುಕೊಂಡು ತಪತಪನೆ ಅದರುವ ತೊಗಲುಗಳ ಸಮೂಹಗಳು. ಅದು ನಿಶೀಥ ಕುಹರ, ಪಾಪದ ತೋಟ. ಅಲ್ಲಿರುವ ಮನೆಗಳಲ್ಲಿ ಇರುವುದು ಮಾನವಾಕಾರದ ತೊಗಲ ನೆರಳುಗಳೇ ಹೊರತು ಬದುಕಿ ಬೆಳೆದ ಅಂತರಾತ್ಮಗಳಲ್ಲ. ಅಲ್ಲಿನ ಜೀವಿಗಳಿಗೆ ಬಾಲ್ಯವಿಲ್ಲ, ಕೌಮಾರ್ಯವಿಲ್ಲ. ರೋಗಿಷ್ಠ ಯೌವನ ಮುಗಿಸಿದ್ದೇ ಸಾವೂ ಅಲ್ಲದ ಬದುಕೂ ಅಲ್ಲದ ದುರ್ವಾಸನೆಯ ವೃದ್ಧಾಪ್ಯಕ್ಕೆ ಕಾಲಿಡುತ್ತಾರೆ. ಅಪರೂಪಕ್ಕೊಮ್ಮೆ ಬೀಳುವ ಮಳೆ ಅವರ ಕಕ್ಕಸುಗಳಂತಹ ಮನೆಗಳ ಹೊಲಸನ್ನ ಕಲಸಿ ಮುದ್ದೆ ಮಾಡಿ ರಸ್ತೆಗೆ ಇಳಿದು ಕಚಿಪಿಚಿಗೊಳಿಸುತ್ತದೇ ಹೊರತು ಆ ಮನಸ್ಸುಗಳನ್ನು ತೊಳೆಯೋದಿಲ್ಲ. ಬಸವನ ಕುಂಟೆಯ ಗಂಡಸರು ಕುಡಿತಾರೆ, ಬೀಡಿ ಸೇತ್ತಾರೆ, ಹಸಿವಾದರೆ ತಮ್ಮ ಹೆಂಡತಿಯರಿಗೆ ಗಿರಾಕಿ ಹುಡುಕುತ್ತಾರೆ. ಗುಡಿಸಲ ಒಳಗಿನ ಮುಲುಗಾಟ ಕೇಳಿಸದಿರಲೆಂದು ಮಕ್ಕಳನ್ನ ಬಡಿದು ಅಳಿಸುತ್ತಾರೆ. ತಮ್ಮ ನಿರ್ವೀಯತೆಗೆ ಒಳಗೆ ಅಳುತ್ತಾ ಹೊರಗೆ ಬಿದ್ದ ಗಿರಾಕಿಯನ್ನ ಭಕ್ಷೀಸಿಗಾಗಿ ಅಂಗಲಾಚುತ್ತಾರೆ. ಹೆಂಗಸರು ಬಚ್ಚಲಿಗೆ ಎಂದು ಹೋದಾಗ ಇವರು ದಿಂಬಿನ ಅಡಿಯ ನಿಧಿಗಾಗಿ ಕತ್ತಲಲ್ಲಿ ತಡಕಾಡುತ್ತಾರೆ. ಇದೇ ಮನೆ ಎಂದು ಕುದುರೆ ಗಾಡಿಯವನು ಠರಾವು ಮಾಡಿದಾಗ ವೃದ್ಧ ವೈದ್ಯ ತಮ್ಮ 81ರ ನೀಳ ದೇಹವನ್ನು ಇಳಿಸಿಕೊಂಡು ಕೋಚಿನಿಂದ ಹೊರಬಿದ್ದರು. ಎದುರಿಗೆ ಒಂದು ಮನೆಯೂ ಅಲ್ಲದ ಗುಡಿಸಲೂ ಅಲ್ಲದ ಆಕೃತಿ ಬಾಗಿಲು ತಟ್ಟುವ ಮೊದಲೇ ತೆರೆದುಕೊಂಡಿತು. ಅದು ತನ್ನ ಅಕ್ಕಪಕ್ಕದ ನಿರ್ಭಾಗ್ಯ ಆಕೃತಿಗಳಿಗಿಂತ ಹೆಚ್ಚು ಭಿನ್ನವಾಗೇನಿರಲಿಲ್ಲ. ತೆರೆದ ಬಾಗಿಲ ಹಿಂದೆ ನೆರಳಲ್ಲಿ ಒಬ್ಬ ಮಧ್ಯ ವಯಸ್ಸಿನ ಕಪ್ಪನೆಯ ಹೆಂಗಸು ನಿಂತಿದ್ದಾಳೆ. ಬೆಳಗ್ಗೆ ಅಷ್ಟೇ ಎರೆದುಕೊಂಡ ತಲೆಗೂದಲನ್ನ ಸಡಿಲಾಗಿ ಮುಡಿ ಕಟ್ಟಿಕೊಂಡಿದ್ದಾಳೆ. ಅದಲ್ಲ ಡಾಕ್ಟರರನ್ನ ಕಂಗಿಡಿಸಿದ್ದು. ಆ ಎರೆದುಕೊಂಡ ತಿಳಿಗೂದಲ ಮುಡಿಯಲ್ಲಿನ ರಕ್ತ ಕೆಂಪು ಗುಲಾಬಿ ಹೂವು, ಆ 40ರ ಹೆಂಗಸಿನ ಕಣ್ಣುಗಳಲ್ಲಿದ್ದ ಸರ್ಪಗಣ್ಣಿನ ಚುರುಕಾದ ಕ್ರೌರ್ಯ ಮತ್ತು ಆಕೆಯ ತುಟಿಗಳಲ್ಲಿ ಅರಳಿದ್ದ ಕಡುಗಪ್ಪನೆಯ ನಗೆ. ಆಕೆ ಡಾಕ್ಟರ್ ಚನ್ನಬಸವನ ಗೌಡರನ್ನ ತುಂಬ ಸಹಜವಾಗಿ ಕೈ ಹಿಡಿದು ಒಳಕ್ಕೆ ಕರೆದುಕೊಂಡಳು. ಮನೆ ಚಿಕ್ಕದಾಗಿ ಆದರೆ ಪ್ರಶಾಂತವಾಗಿ ಚೆನ್ನಾಗಿತ್ತು.
ಅರೆ, ಈಕೆಯನ್ನ ತಾನು ನೇಮಿರಾಲ ಸುಬ್ಬಾರಾವ್ನ ಸ್ಟುಡಿಯೋದಲ್ಲಿ ಚದುರಂಗ ಆಡುವಾಗ ಅನೇಕ ಸಲ ನೋಡಿದ್ದೀನಿ ಎನಿಸಿದಾಗ ಡಾಕ್ಟರ್ ಗೌಡ ಮತ್ತಷ್ಟು ಕಂಗೆಟ್ಟರು. ಕೂತ್ಕೊಳ್ಳಿ ಡಾಕ್ಟ್ರೇ, ನೀವಿಷ್ಟು ಬೇಗ ಇಲ್ಲಿಗೆ ಬರ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ ಎಂದ ಆಕೆಯ ಕಂಠದಲ್ಲಿ ಗಾಢವಾದ ವಿಷಾದ, ನೋವಿನ ಗಾಂಭೀರ್ಯ ಮತ್ತು ಸಹಜತೆಯನ್ನ ಮೀರಿದ ಸ್ಥಿರತೆಯನ್ನ ಅವರು ಗುರುತಿಸಿದರು. ಒಂದು ಹಳೆಯ ಕುರ್ಚಿಯಲ್ಲಿ ಕುಳಿತು ನಿಟಾರಾದ ಬೆನ್ನನ್ನ ಅದಕ್ಕೆ ಆನಿಸುವ ಮೊದಲೇ ಡಾಕ್ಟರ್ ಗೌಡರಿಗೆ ಇದೊಂದು ನಿರುಪಯುಕ್ತ ಭೇಟಿ ಎಂಬುದು ಸ್ಪಷ್ಟವಾಗಿ ಹೋಯಿತು. ಸುಬ್ಬಾರಾವು ಪತ್ರದಲ್ಲಿ ಹೇಳಿದ್ದ ಎಲ್ಲವೂ ಆಕೆಗೆ ಇನ್ನಷ್ಟು ವಿಶದವಾಗಿ ಗೊತ್ತಿದ್ದ ವಿಷಯಗಳಾಗಿದ್ದವು. ಆ ಹೆಂಗಸು ಸುಬ್ಬಾರಾವ್ ಸಾಯೋದಕ್ಕೆ ಕೆಲವೇ ಗಂಟೆಗಳ ಮೊದಲು ಅವನೊಂದಿಗೆ ಇದ್ದಳು. ಅಷ್ಟೇ ಅಲ್ಲ, ಒಂದು ಅಪರೂಪದ ನಿಷ್ಠೆ ಮತ್ತು ಪ್ರೀತಿಯನ್ನ ಹೋಲುವಂತಹ ಸಂಬಂಧವನ್ನ ಸುಬ್ಬಾರಾವ್ನೊಂದಿಗೆ ಅವನ ಅರ್ಧ ಬದುಕಿನ ಉದ್ದಕ್ಕೂ ಹೊಂದಿದ್ದ ಆಕೆಯನ್ನ ನಿದ್ದೆಗಣ್ಣಿನ ಆ ದರಿದ್ರ ಊರು ಪತ್ತೆ ಮಾಡಿಯೇ ಇರಲಿಲ್ಲ. ಭೇಟಿಯಾದದ್ದು ಮೊದಲ ಬಾರಿಗೆ ಕಾಕಿನಾಡದಲ್ಲಿ. ಅದು ಅವಳ ಊರಂತೆ. ಆಂಧ್ರ ಪ್ರದೇಶದಲ್ಲಿ ಕೆಲಕಾಲ ತಲೆ ತಪ್ಪಿಸಿಕೊಂಡಿದ್ದ ಸುಬ್ಬಾರಾವು ಈ ಕನ್ನಡದ ಊರಿಗೆ ಬಂದು ನೆಲೆಗೊಂಡ 1 ವರ್ಷದ ನಂತರ ಅವಳೂ ಇಲ್ಲಿಗೆ ಬಂದಿದ್ದಳು. ಬಸವನ ಕುಂಟೆಯಲ್ಲಿ ಸ್ಥಿರವಾದಳು. ವಾರಕ್ಕೊಮ್ಮೆ ಸುಬ್ಬಾರಾವ್ನ ಸ್ಟುಡಿಯೋಕ್ಕೆ ಬಂದು ಎಲ್ಲ ಸ್ವಚ್ಛ ಮಾಡಿಟ್ಟು ಹೋಗುತ್ತಿದ್ದವಳನ್ನ ಅಕ್ಕಪಕ್ಕದ ಕ್ಷುದ್ರ ಜೀವಿಗಳು ಕೂಡ ಗಮನಿಸಲಿಲ್ಲವೆಂದರೆ ಅದಕ್ಕೆ ಸುಬ್ಬಾರಾವ್ನ ಕಾಲುಗಳೇ ಕಾರಣ. ಯುದ್ಧದಲ್ಲಿ ಹೆಳವನಾದ ಸುಬ್ಬಾರಾವ್ ಸೊಂಟದಿಂದ ಕೆಳಗಿನ ಭಾಗದಲ್ಲೂ ಜೀವಂತವಾಗಿದ್ದನೆಂದು ಡಾಕ್ಟರ್ ಗೌಡರಾದರೂ ಊಹಿಸಿರಲಿಲ್ಲ. ಅವನೇ ಪತ್ರ ಬರೆದು ತಿಳಿಸದಿದ್ದರೆ. ಅರೆ, ಇಷ್ಟು ಬೆಳೆದ ವಯಸ್ಸಿನವರ ಮಧ್ಯೆ ಇಂತಹ ರಹಸ್ಯ ಅನೈತಿಕ ಸಂಬಂಧವಾದರೂ ಏಕಿತ್ತೋ? ಡಾಕ್ಟರು ಚಿಂತೆಗೆ ಬಿದ್ದರು. ಅವರಿಗಿದು ಬೇಕಿತ್ತು. ಅಷ್ಟೇ ಅಲ್ಲ ಡಾಕ್ಟ್ರೇ, ಅರ್ಧ ಜೀವನ ಜೊತೆಗೆ ಕಳೆದು ಕೂಡ ಅವನು ಪೂರ್ತಿಯಾಗಿ ನನ್ನವನಲ್ಲ ಅಂತ ಖಚಿತವಾಗಿರುವಾಗ ಹೀಗೆ ಕದ್ದು ಪ್ರೀತಿಸಿಕೊಳ್ಳೋದರಲ್ಲಿನ ಪ್ರಚಂಡ ಸಂತೋಷ ಇದೆ ನೋಡಿ, ಅದು ನನಗೂ ಬೇಕಾಗಿತ್ತು. ಅದು ತಪ್ಪು ಅಂತ ಕೂಡ ಅನ್ನಿಸ್ತಾ ಇರಲಿಲ್ಲ. ನನಗೆ ಬದುಕು ಮಾಡಿಸಿದ ರೂಢಿಯೇ ಹಾಗಿರಬಹುದು ಅಲ್ವೇ? ನಿನ್ನೆ ರಾತ್ರಿ ನಾವಿಬ್ರು ಸಿನಿಮಾಕ್ಕೆ ಹೋಗಿದ್ವಿ, ಪ್ರಭಾತ್ ಟಾಕೀಸಿಗೆ. ಮಾಮೂಲೆ, ಅವರೊಂದು ಕಡೆ ನಾನೊಂದು ಕಡೆ ಕೂತಿದ್ವಿ. ಯುದ್ಧದ ಸಿನಿಮಾ ಅದು. ಹೆಣ, ರಕ್ತ, ಸಾವು ಕಂಡು ಸುಬ್ಬಾರಾವು ಮಂಕಾಗಿದ್ದ. ಸ್ಟುಡಿಯೋದಲ್ಲಿ ತೆಪ್ಪಗೆ ಕೂತಿದ್ದ. ಛೇ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಚದುರಂಗಾಡೋಣ ಬನ್ನಿ ಅಂತ ಆಟ ಕೇಳಿದೆ. ಆಡೋ ಮನಸ್ಸೇ ಇರಲಿಲ್ಲ ಅವನಿಗೆ. ತುಂಬ ಕೆಟ್ಟದಾಗ ಆಡ್ದ. ಇನ್ನು 4 ಚಾಲ್ ಬಾಕಿ ಇತ್ತು. ಅಂದು ಆಕೆ ಉಸಿರಿಗಾಗಿ ನಿಂತಳು. ಓ, ನೀನಾ ಅದು? ಅವನು ಯಜಮಾನ್ ರುದ್ರಪ್ಪನ ಜೊತೆ ಆಡ್ತಿದ್ದ ಅಂತ ಅಂದ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಆಡಿದ್ಯಾ. ಸಾವಿನ ನಡುವೆಯೂ ಚದುರಂಗದ ಬಗ್ಗೆ ಉತ್ಸಾಹದ ಮಾತಾಡಿದ್ದರು ಡಾಕ್ಟರ್ ಗೌಡ. ಇಲ್ಲ ಡಾಕ್ಟ್ರೇ, ಆ ಹೊತ್ತಿಗಾಗಲೇ ಅವನು ಸಾವಿನ ಮುಸುಕಿನಲ್ಲಿದ್ದ. ಚದುರಂಗದ ಕಾಯಿ ನಡೆಸೋಷ್ಟು ಪ್ರೀತಿ ಅವನಲ್ಲಿ ಉಳಿದಿರಲಿಲ್ಲ. ರಾತ್ರಿ ಆಗಿತ್ತು. ನನ್ನನ್ನು ಹೊರಡು ಅಂದ. ತನಗಿರೋ ಒಬ್ಬರೇ ಸ್ನೇಹಿತರು ಡಾಕ್ಟರ್ ಚನ್ನಬಸವನಗೌಡರಿಗೆ ಪತ್ರ ಬರೀಬೇಕು. ತಮ್ಮಿಬ್ಬರದ್ದು ಕೇವಲ ಚದುರಂಗದ ಗೆಳೆತನ ಅಲ್ಲ, ಆಟಕ್ಕೆ ಒಂದು ತರ್ಕ ಇರುತ್ತೆ, ಅದು ಸ್ನೇಹದಲ್ಲೂ ಇದೆ ಅಂದ. ಸರಿ, ಸುಬ್ಬಾರಾವು ತನ್ನ ಯಾತನೆಯ ದಿನಗಳನ್ನು ಮುಗಿಸ್ತಿದ್ದಾನೆ ಅಂತ ಅನ್ನಿಸ್ತು. ಅವನಿಗೆ ಇನ್ನು ಉಳಿದಿರೋದು ಕೇವಲ ಪತ್ರ ಬರೆಯುವಷ್ಟು ಮಾತ್ರದ ಬದುಕು ಅಂತ ಗೊತ್ತಾಯ್ತು ಡಾಕ್ಟ್ರೇ. ನಾನು ಹೊರಟೆ. ಮತ್ತೆ ಉಸಿರಿಗಾಗಿ ನಿಂತಳು ಆ ಹೆಂಗಸು. ಅಂದ್ರೆ ಅಂದ್ರೆ ನಿಂಗೆ ಆಗ್ಲೇ ಗೊತ್ತಾಗಿತ್ತಾ? ತಡವರಿಸಿದರು ಡಾಕ್ಟರ್ ಗೌಡ. ಅಷ್ಟೇ ಅಲ್ಲ, ಒಪ್ಕೊಂಡು ಇದ್ದೆ ಡಾಕ್ಟ್ರೇ. ಅವನು ತನ್ನ ನೋವನ್ನು ಸಹಿಸಿಕೊಳ್ಳೋಕ್ಕೆ ಸಹಕಾರ ನೀಡಿದಷ್ಟೇ ನಾನು
ಸಂತೋಷವನ್ನು ಹುಡುಕಿಕೊಳ್ಳೋಕ್ಕೂ ಸಹಕರಿಸಿದ್ದೀನಿ. ಆದರೆ ಈಗೊಂದು ವರ್ಷದಿಂದ ಅವನು ಕಂಡದ್ದು ಬರೀ ನೋವು, ನರಳಿಕೆ. ಸಾಯೋದು ಸರಿ ಅಂತ ನನಗೇ ಅನಿಸಿತ್ತು. ಇಲ್ಲ, ನೀನು ರಿಪೋರ್ಟ್ ಮಾಡಬೇಕಾಗಿತ್ತು. ಡಾಕ್ಟರ್ ಗೌಡರು ತೊದಲಿದರು. ಇಲ್ಲ, ನಾನು ಅವನನ್ನು ತುಂಬ ಪ್ರೀತಿಸ್ತಾ ಇದ್ದೆ. ಅವಳ ದನಿಯಲ್ಲಿನ ಸ್ಥಿರತೆ ಕಂಡು ಬೆಚ್ಚಿದರು ಡಾಕ್ಟರ್ ಗೌಡ. 81 ವರ್ಷದಲ್ಲಿ ಎಂದೂ ಕೇಳದಂತಹ ಮಾತುಗಳು. ಅದು ಅಷ್ಟೊಂದು ನೇರವಾಗಿ, ಸರಳವಾಗಿ ಆಕೆ ಆಡುತ್ತಿದ್ದಾಳೆ. ಇಡಿಯಾಗಿ ಆ ಹೆಂಗಸಿನ ರೂಪವನ್ನ ತಮ್ಮ ಕಣ್ಗಳಲ್ಲಿ ತುಂಬಿಕೊಳ್ಳುವವರಂತೆ ಅವಳನ್ನೇ ದಿಟ್ಟಿಸಿದರು. ಇಲ್ಲ, ನಾನು ತುಂಬ ಪ್ರೀತಿಸ್ತಾ ಇದ್ದೆ. ಮುಂದೇನಾಯಿತು ಕೇಳೋಣ.